ರಾಯರ ಮಹಿಮೆಯನ್ನ, ರಾಯರ ಚರಿತ್ರೆಯನ್ನ, ರಾಯರ ದರ್ಶನವನ್ನ. ನಮಗೆ ಬೇಕಾದದ್ದು ರಾಯರ ದರ್ಶನ. ಪ್ರತಿ ಕ್ಷಣವೂ ರಾಯರ ಜಪ ಬೇಕು ಅಂತೇಳಿ ನಾವು ಈ ಹುಡುಕಾಟ. ನಮ್ಗನ್ಸಿರ್ಲಿಲ್ಲ, ನನಗೂ ಕೂಡ ಅನ್ಸಿರ್ಲಿಲ್ಲ ನಾನೊಂದು ರಾಯರನ್ನ ಈ ತರ ಜಪ ಮಾಡ್ತೀನಿ, ರಾಯರ ದರ್ಶನ ಮಾಡ್ತೀನಿ, ಈ 99 ಮಠ ದರ್ಶನ ಮಾಡ್ತೀನಿ ಮತ್ತು ಮುಂದೆ ಸಾಗುತ್ತೆ, ಏನೆಲ್ಲ ಆಚಾರ್ಯ ಹತ್ರ ಎಲ್ಲರನ್ನ ನಾನು ನಿಂತು ಮಾತಾಡ್ತೇನೆ, ಅವ್ರ ಮೂಲಕ ಒಂದು ಜ್ಞಾನವನ್ನ ಪಡಿತೇನೆ ಅಂತ ಯಾವತ್ತೂ ಕೂಡ ಚಿಂತೆ ಮಾಡಿದವನಲ್ಲ. ಈ ತರ ನಡ್ಸ್ಕೊಂಡು ಬರ್ತಾ ಇದಾರೆ. 108ನೇ ಮಠ ದರ್ಶನವನ್ನ ಮೂಲ ಮಂತ್ರಾಲಯವಾದಂತಹ ಸಾಕ್ಷಾತ್ ರಾಯರು ಬೃಂದಾವನಸ್ಥರಾದಂತಹ ಮಂತ್ರಾಲಯದಲ್ಲಿ ಮಾಡ್ಬೇಕಂತ ಇಚ್ಛೆ. ಅದು ಕೂಡ ಯಶಸ್ವಿಯಾಗಿ ಮಾಡ್ಕೊಡ್ಬೇಕು ಅಂತೇಳಿ ರಾಯರನ್ನ ಕೇಳ್ಕೊಂತೇನೆ. ಮತ್ತು ತಮ್ಮೆಲ್ಲರ ಬೆಂಬಲ ಇಲ್ಲದೆ ನಾನು ಏನೇನು ಮಾಡಕ್ ಸಾಧ್ಯ ಇಲ್ಲ. ಆ ಒಂದು 108ನೇ ಮಠದ ವಿಶೇಷ ದರ್ಶನ ತಮ್ಮೆಲ್ಲರಿಗೂ ಕೂಡ, ಇದು ನಾನು ಒಬ್ಬನೇ ಮಾಡ್ತಾ ಇದ್ದೀನಿ, ಸಾಕ್ಷಾತ್ ನೀವೆಲ್ಲರೂ ಕೂಡ ನನ್ನ ಜೊತೆಯಲ್ಲಿ ಬಂದು ಆ ಕಾರ್ಯಕ್ರಮದ ದಿವಸವನ್ನ ತಿಳಿಸ್ತೇನೆ. ತಾವು ಕೂಡ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಆ ಮಠ ದರ್ಶನವನ್ನೆಲ್ಲ ಎಲ್ಲರೂ ಕೂಡ ಈ ಒಂದು ರಾಯರ ಭಕ್ತ ಚಾನಲ್ ಏನಿದೆ, ಆ ರಾಯರ ಸಂಪೂರ್ಣವಾದಂತಹ ಅನುಗ್ರಹಕ್ಕೆ. ಪೂರ್ತಿ ವಿಡಿಯೋವನ್ನು ನೋಡಲು ಫೇಸ್ಬುಕ್ ಅಥವಾ ಯೂಟ್ಯೂಬ್ನ ರಾಯರ ಭಕ್ತ ಚಾನಲ್ನಲ್ಲಿ ನೋಡಿ ಮತ್ತು ಈ ವಿಡಿಯೋವನ್ನು ಪ್ರತಿಯೊಬ್ಬ ರಾಯರ ಭಕ್ತರಿಗೂ ಶೇರ್ ಮಾಡಿ. ಧನ್ಯವಾದಗಳು.